ಪರೀಕ್ಷೆ ಎಂಬ ಭಯವು ಬಹುತೇಕ ವಿದ್ಯಾರ್ಥಿಗಳಲ್ಲಿರೋದು ಸಹಜ. ಇದನ್ನು ಮೆಟ್ಟಿ ನಿಂತು ಯಶಸ್ಸನ್ನು ಪಡೆದುಕೊಂಡವನು ವಿಜಯ ಸಾಧಿಸ್ತಾನೆ. ಹಾಗಂತ ಪರೀಕ್ಷೆಯಲ್ಲಿ ಜಯ ಸಾಧಿಸಿದವರೆಲ್ಲರೂ ಅತಿ ಬುದ್ಧಿವಂತರು ಮತ್ತು ಸೃಜನಶೀಲರೇ ಆಗಿರಬೇಕಂತಲ್ಲ. ಅವರ ಯಶಸ್ಸಿಗೆ ಅವರ ಅಧ್ಯಯನ ಕ್ರಮವೇ ಮುಖ್ಯ ಕಾರಣವಾಗಿರುತ್ತೆ. ಈ ಪರೀಕ್ಷೆ ಎಂಬ ಭಯವು ಕೇವಲ ಪರೀಕ್ಷೆಯ ಬಗ್ಗೆ ಇರುವ ಹೆದರಿಕೆಯಲ್ಲ. ಇದು ನೀವು ಇನ್ನೂ ಸರಿಯಾಗಿ ಓದಲು ಪ್ರಾರಂಭಿಸಿಲ್ಲವೆಂದಾಗ, ನಿಮ್ಮ ಸಾಮರ್ಥ್ಯದ ಮೇಲೆ ಅನುಮಾನ ಪಟ್ಟಾಗ ಹಾಗೂ ಫಲಿತಾಂಶದ ಬಗ್ಗೆ ಹೆಚ್ಚು ಯೋಚಿಸಿದಾಗ ಉಂಟಾಗೋ ಒಂದು ಮಾನಸಿಕ ಒತ್ತಡ. ಜ್ಞಾನಾರ್ಜನೆಗಾಗಿ ಅಧ್ಯಯನ ಮಾಡುವುದು ಎಷ್ಟು ಮುಖ್ಯವೋ, ಪರೀಕ್ಷೆಯಲ್ಲಿ ಯಶಸ್ವಿಯಾಗುವುದಕ್ಕೆ ಓದುವುದು ಅಷ್ಟೇ ಮುಖ್ಯ. ಹಾಗಾದರೆ ಪರೀಕ್ಷೆ ಎದುರಿಸುವುದು ಹೇಗೆ? ತನ್ನ ಮೇಲೆ ತಾನು ನಂಬಿಕೆ ಇಟ್ಟವ ಆ ಶಿಖರವನ್ನು ಮುಟ್ಟುವ ಮೊದಲು ನಿಮ್ಮಲ್ಲಿ ನೀವು ಧೈರ್ಯ ತುಂಬಿಕೊಳ್ಳಿ. ಸಬ್ಜೆಕ್ಟ್ ಮತ್ತು ಪಾಠಗಳನ್ನು ಪ್ರೀತಿಸಿ. ಆನಂತರ ಈ ಕೆಳಗಿನ ಅಂಶಗಳನ್ನು ಅಳವಡಿಸ್ಕೊಳ್ಳಿ. ಓದಲಿಕ್ಕೆ ತಮಗೆ ಅನುಕೂಲವಾಗುವಂತೆ ವೇಳಾಪಟ್ಟಿಯನ್ನು ಹಾಕೊಳ್ಳಿ. ತಾವಿನ್ನೂ ಓದಲಿಕ್ಕೆ ಪ್ರಾರಂಭಿಸಿಲ್ವಾ? ಚಿಂತಿಸಬೇಡಿ. ಸ್ವಲ್ಪ ಓದಿನ ಮೂಲಕ ಮೊದಲು ಪ್ರಾರಂಭಿಸಿ. ನಿಮಗೆ ಅತಿ ಕಷ್ಟವಾದ ಪಾಠಗಳನ್ನು ಪರೀಕ್ಷೆಗೆ ಇನ್ನೂ 1 ವಾರ ಇದೆ ಅನ್ನುವಷ್ಟರಲ್ಲೇ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ. ಪರೀಕ್ಷೆಯ ದಿನ ನಿಮಗೆ ಎಷ್ಟು ಓದಿದ್ರೂ ಅರ್ಥವಾಗದ ಟಾಪಿಕ್ ಓದಲು ಪ್ರಯತ್ನಿಸಬೇಡಿ. ಕಾರಣ ನಿಮ್ಮ ಆತ್ಮವಿಶ್ವಾಸ ಆ ಒಂದು ಪ್ರಶ್ನೆಯಿಂದ ಕಡಿಮೆಯಾದರೆ ಫಲಿತಾಂಶದ ಮೇಲೆ ಪ್ರಭಾವ ಬೀರಬಹುದು. ನೀವೀಗಾಗಲೇ ಓದಿದ ವಿಷಯವನ್ನೇ ಮತ್ತೊಮ್ಮೆ ಅರ್ಥ ಮಾಡ್ಕೊಂಡು ಓದಿ. ಹಾಗೆ ಓದುವಾಗ ಪಾಠದ ಪಾತ್ರಗಳನ್ನು ಅಥವಾ ಸನ್ನಿವೇಶಗಳನ್ನು ಕಲ್ಪಿಸ್ಕೊಂಡು ಓದಿ. ಆಗ ನೆನಪಿನಲ್ಲಿ ತುಂಬ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಮುಖ್ಯವಾದ ಪಾಠಗಳನ್ನು ಓದುವಂಥ ಸಂದರ್ಭದಲ್ಲಿ ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಇವುಗಳ ಜೊತೆಗೆ ಸರಿಯಾದ ಸಮಪ್ರಮಾಣದ ಆಹಾರವನ್ನು ಸೇವಿಸಿ. ಕನಿಷ್ಠ ಪಕ್ಷ 5 ರಿಂದ 6 ಗಂಟೆ ನಿದ್ದೆಯನ್ನು ಕಡ್ಡಾಯವಾಗಿ ಮಾಡಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. ಹಾಗೆಯೇ ಬೇರೆಯವರಿಗೆ ನಿಮ್ಮನ್ನು ಹೋಲಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಬಹು ಆಯ್ಕೆಯ ಪ್ರಶ್ನೆಗಳನ್ನು ಬರೆಯುವಾಗ ಅದನ್ನು ಪೂರ್ಣ ಅರ್ಥ ಮಾಡಿಕೊಂಡು ಸರಿ ಉತ್ತರವನ್ನು ಪ್ರಶ್ನೆಗೆ ಅನುಗುಣವಾಗಿ ಬರೀರಿ. ಈ ಪ್ರಶ್ನೆಗಳಲ್ಲಿ ಉತ್ತರಗಳನ್ನು ತಮಗೆ ಗೊಂದಲವಾಗುವ ರೀತಿ ನೀಡಿರ್ತಾರೆ. ಆದ್ದರಿಂದ ಅರ್ಥ ಮಾಡ್ಕೊಂಡು ಓದಿದರೆ ತಾವು ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಪರೀಕ್ಷೆಯ ದಿನ ನಿಮಗೆ ನೀವೇ ಧೈರ್ಯ ತುಂಬಿಕೊಳ್ಬೇಕು. ನನ್ನಿಂದ ಇದು ಸಾಧ್ಯ ಎಂದು ನಿಶ್ಚಯಿಸ್ಕೊಳ್ಬೇಕು. ಪರೀಕ್ಷಾ ಕೊಠಡಿಗೆ ತೆರಳುವ ಮುನ್ನ ಹಾಗೂ ತೆರಳಿದ ಮೇಲೆ ಆತ್ಮಸ್ಥೈರ್ಯವನ್ನು ಕಳ್ಕೊಬೇಡಿ. ಪ್ರಶ್ನೆ ಪತ್ರಿಕೆ ಕೈಗೆ ಸಿಕ್ಕ ತಕ್ಷಣ ಉತ್ತರವನ್ನು ಬರೀಲಿಕ್ಕೆ ಹೋಗಬೇಡಿ. ಪ್ರಶ್ನೆ ಪತ್ರಿಕೆಯಲ್ಲಿರೋ ಎಲ್ಲ ಪ್ರಶ್ನೆಗಳನ್ನು ಒಮ್ಮೆ ಓದ್ಕೊಳ್ಳಿ. ಒಂದು ವೇಳೆ ನೀವು ಓದಿಲ್ಲದ ಪ್ರಶ್ನೆ ಬಂದರೆ ಅಥವಾ ಓದಿರೋದು ಯಾಕಂದರೆ ಹಾಗೆ ನೀವು ಮಾಡಿದ್ರೆ ನೆನಪಿನಲ್ಲಿರೋ ಪ್ರಶ್ನೆಗಳು ಕೂಡ ಮರೆತು ಹೋಗಬಹುದು. ಹಾಗಾಗಿ ಆ ಪ್ರಶ್ನೆಯನ್ನು ಬಿಟ್ಟು ಮುಂದಿನ ಪ್ರಶ್ನೆಯನ್ನು ಉತ್ತರಿಸ್ಲಿಕ್ಕೆ ಹೋಗಿ. ಅಕ್ಷರಗಳನ್ನು ದುಂಡಾಗಿ ಚಿತ್ತು ಮಾಡದೆ ಬರೀರಿ. ಅಕ್ಷರ ದೋಷ, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನು ತಿದ್ಕೊಳ್ಳಿ. ನಿಮ್ಮ ಉತ್ತರಗಳಲ್ಲಿನ ಮುಖ್ಯ ಪದಗಳಿಗೆ ಪೆನ್ಸಿಲ್ನಲ್ಲಿ ಗೆರೆ ಎಳಿರಿ. ಯಾವ ಪ್ರಶ್ನೆಗಳನ್ನು ಬಿಡಕ್ಕೆ ಹೋಗಬೇಡಿ. ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಅದಕ್ಕೆ ಪೂರಕವಾದ ಉತ್ತರಗಳನ್ನು ಬರೆದು ಬನ್ನಿ. ನಿಮ್ಮ ಉತ್ತರಗಳನ್ನು ಪೂರ್ಣ ವಾಕ್ಯದಲ್ಲಿ ಲೇಖನ ಚಿಹ್ನೆಗಳನ್ನು ಬಳಸಿ ಬರೀರಿ. ಎಲ್ಲ ಪ್ರಶ್ನೆಗಳನ್ನು ಬರೆದಾದ ನಂತರ ಒಂದು ಬಾರಿ ಎಲ್ಲ ಸರಿಯಾಗಿ ಬರೆದಿದ್ದೀನ ಅಂತ ಪರಿಶೀಲನೆ ಮಾಡ್ಕೊಳ್ಳಿ. ಪರೀಕ್ಷೆಗಳು ಜೀವನದ ಅಂತಿಮ ಘಟ್ಟವಲ್ಲ, ಅದು ಒಂದು ಹಂತವಷ್ಟೇ. ಭಯವನ್ನು ತ್ಯಜಿಸಿ ಶ್ರಮ, ಶ್ರದ್ಧೆ, ಧೈರ್ಯ ಮತ್ತು ಆತ್ಮವಿಶ್ವಾಸದೆ ಬರೆದ್ರೆ ಯಶಸ್ಸು ನಿಮ್ಮದೇ.